ಬ್ಯಾಂಗ್ಳೂರ್ಗೆ ಯಾಕೆ ಬಂದಿರೋದು? ವಸುಂಧರ ಹುಡುಕೊಂಡು. ವೆರಿ ಗುಡ್. ಎಷ್ಟು ಚೆನ್ನಾಗಿ ಕಲಿತಾ ಇದೆಯೋ. ನಿನ್ನ ಹುಡುಗಿ ಎಲ್ಲಿದ್ದಾಳೆ? ಗೊತ್ತಿಲ್ಲ, ಸಿಗ್ತಾಳೆ. ಓ ಮೇರಿ, ಸಾರಿ, ಅವಳು ನನ್ನ ವಸುಂಧರ. ವೆರಿ ಗುಡ್. ಏಯ್, ಏನ್ ನೋಡ್ತಾ ಇದ್ಯಾ? ಚಾಯಲ್ಲಿ ಇಟ್ಬಿಟ್ಟು ಹೋಗಿ ಇವ್ನ ರೂಮ್ ಕ್ಲೀನ್ ಮಾಡು. ಸೀಮೆಗೆಲ್ಲದ್ ನೋಡ್ತಾ ಇದ್ದಾನೆ ಇವನು. ಅಲ್ಲ, ಇವಳು ಅದೆಲ್ಲಿ ತಪ್ಪಿಸ್ಕೊಂಡಿರ್ಬೋದು? मैं उसे नहीं छोड़ूंगा आंटी. ಅದಿರ್ಲಿ, ಇವಳನ್ನ ನಾನು ನಿನ್ಗೆ ಹುಡ್ಕೊಟ್ರೆ ನನ್ಗೇನ್ ಕೊಡ್ತೀಯಾ? तुझे एक डायमंड नेकलेस. ಸಚ್? ಅವ್ವಾ, ಡೈಮಂಡ್ ನೆಕ್ಲೆಸ್ಸು ಏನಿಲ್ಲ ಅಂದ್ರೂ 10 ಲಕ್ಷ ಆಗುತ್ತೆ. ಇವ್ನು ನೆಗದ್ ಬೀಳ, ಒಂಚೂರೇ ಚೂರು ಫೋಟೋ ತೋರ್ಸೋ. अबे साली, ಇಲ್ಲಿ ಏನ್ ಮಾಡ್ತಿದ್ಯಾ? ಕ್ಯಾ साली, मेरी वसुंधरा की फोटो देखना है क्या? चल हट. ಹಳಾದವ್ರಿ ಮನೆ ಕೆಲಸದವರು ತಿಂಗಳಿಗೆ 2,000 ಪಾಕೆಟ್ ಮನಿ ಕೊಟ್ಟರು ನೆಟ್ಟ ಕೆಲಸನೇ ಮಾಡಲ್ಲ. ಎಲ್ಲ ನಾವೇ ಮಾಡ್ಕೊಂಡು ದೇವರಾಣಿ. ಆಂಟಿ, ಅದು ನಾವು ಸ್ವಲ್ಪ ಲೆವೆಲ್ ಜನ ಅಲ್ವಾ, ನನಗೆ ಮನೆ ಗಲೀಜಾಗಿದ್ರೆ ಇಷ್ಟ ಆಗಲ್ಲ. ತೊಳೆದಿಟ್ಟು ಕನ್ನಡಿ ಥರ ಇರಬೇಕು. ನಾನು ಹೆಲ್ಪ್ ಮಾಡ್ಲಾ? ಅಯ್ಯಯ್ಯೋ ಬೇಡ, ಎಲ್ಲ ಆಯಿತು. ನಾನು ಸ್ವಲ್ಪ ಲೈಬ್ರರಿಗೆ ಹೋಗಿ ಬರ್ತೀನಿ. ಒಬ್ಳೆ ಹೋಗ್ತಿದ್ಯಾ? ಸಂಜು, ಇವಳನ್ನ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬಾಪ. ನನ್ನ ಕೆಲಸ ನಿಮ್ಮ ತಾತ ಮಾಡ್ತಾರ ತಾಯಿ, ನಾನು ಫ್ರೀ ಇಲ್ಲ. ಪರವಾಗಿಲ್ಲ ಆಂಟಿ, ಇಲ್ಲ ಹತ್ರದಲ್ಲಿದೆ, ನಾನು ಆಟೋದಲ್ಲಿ ಹೋಗ್ತೀನಿ. ಸರಿಮ್ಮ, ಹುಷಾರಾಗಿ ಹೋಗ್ಬಾ. ಟೇಕ್ ಕೇರು. ಹೆಂಗೆ ಹೊಡಿತಾನಲ್ಲ ಅವ್ನ ಕೈಗೆ ನಾಗರಾವ್ ಕಡಿಯ. ನಮ್ಮ ಅಪ್ಪ ಅಮ್ಮನೇ ನನ್ನ ಮೇಲೆ ಕೈ ಮಾಡಿಲ್ಲ, ಇವ್ನು ಯಾವ ತೋಲಾಂಡಿ ನನ್ನ ಮಗ ನಾನು ಹೊಡಿಯೋಕ್ಕೆ? ಎಲ್ಲ ನೋಡಿದ್ರೇ ಅವಳಿಗೂ ನಾವು ಸಾಫ್ಕಾರು ಅಂತ ಗೊತ್ತಾಗೋದು, ನಾವು ಇಷ್ಟ ಆಗೋದು, ಪ್ರೀತಿ ಹುಟ್ಟೋದು. ಪ್ರೀತಿನಾ? ಯಾರ ಮೇಲೆ? ಯಾರ ಮೇಲೆ? ನಿಂಗೆ ಅದೆಲ್ಲ ಅರ್ಥ ಆಗೋದಲ್ಲ, ನೀನು ಇನ್ನೂ ಚಿಕ್ಕವಳು. ಸುಮ್ಮನೆ ಆಂಟಿ, ಬನ್ನಿ. ಆಯ್ತಾ ಲೈಬ್ರರಿ ಕೆಲಸ? ಹ್ಞೂ ಆಂಟಿ, ಸ್ವಲ್ಪ ಡೀಟೇಲ್ಸ್ ಸಿಕ್ತು. ಪಾಪ ತುಂಬ ಸುಸ್ತಾಗಿದ್ದೀರಾ, ಕೂತ್ಕೊಳ್ಳಿ. ನಿಮ್ಮಿ ಆ ನಾಸ್ಟಿಕ್ ಪಾತ್ರೆಯಲ್ಲಿ ಹಾಲು ಕಾಯಿಸಿ ನಾವು ಶಾಪಿಂಗ್ ಮಾಡಿಂದ ಕಪ್ಸ್ ತಂದಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಪರವಾನೆ ಬೇಡ ಆಂಟಿ, ನಂಗೆ ಸ್ವಲ್ಪ ಸುಸ್ತಾಗಿದೆ, ನಾನು ರೆಸ್ಟ್ ಮಾಡ್ತೀನಿ. ಅಲ್ಲಮ್ಮ, ನೀನು 5 ಸ್ಟಾರ್ ಬಂಗ್ಲೆನ ಅವಳು ನೋಡಲೇ ಇಲ್ಲಮ್ಮ. ನೀನು ಬರೋ ನನ್ನ ರೇಗಿಸ್ಬೇಡ. ಡ್ಯಾಡ್, ಇವತ್ತು ಎರಡಾದ್ರೂ ಈಡು ಹೊಡಿಲೇಬೇಕು ಡ್ಯಾಡ್. ಇವಾಗೇನು ಕಂಡೆ, ನಾನು ಚಿಕ್ಕವನಿದ್ದಾಗ ಬೇಟೆಗೆ ರಿಸ್ಟ್ರಿಕ್ಷನ್ನೇ ಇರಲಿಲ್ಲ. ಅಪ್ಪ ಏನ್ ಜೊತೆ ದಿನಾ ಬೇಟೆಗೆ ಹೋಗ್ತಿದ್ದೆ. ಹುಲಿ ಕಾಟ ಅಂದರೆ ಸಾಕು, ಅಪ್ಪ ಏನ್ ಕೈಯಲ್ಲಿ ಕೋವಿ, ನನ್ನ ಕೈಯಲ್ಲಿ ಟಾರ್ಚ್. ನಾವು ಕಾಡಿಗಿಳಿದ್ವಿ ಅಂದರೆ ಹುಲಿ ಸತ್ತು ಬಿತ್ತು ಅಂತಾನೆ ಅರ್ಥ.
ಎಷ್ಟೊಂದ್ಸಲಿ ನಾನು ಗಡವಂಗೆ ಹೊಡೆದು ಗುಂಡು ತಪ್ಪಿ ನಮ್ಮ ಆಳುಗಳಿಗೆ ಬಿದ್ದುಬಿಡೋದು. ಡ್ಯಾಡ್, ಹಾರಿಸ್ಲಾ ಗುಂಡು ಹಾ ಬಂದಪ್ಪ, ಏನ್ ಮಾಡ್ತಿದ್ಯಾ? ತೆಗಿಯೋದು ಬಿಡು. ಒಂದೇ ಒಂದು ಗುಂಡು ಎದೆಯೊಳಗೆ ನುಗ್ತು ಅಂದ್ರೆ ರಕ್ತ ಚಿಲ್ಲಂತ ಹಾರಿ ಪ್ರಾಣ ಪಟ್ಟಂತ ಹಾರೋಗ್ಬಿಡ್ತೈತೆ. ಒಂದೇ ಒಂದು ಗುಂಡು ಹಾರಿಸ್ಬಿಡ್ಲಾ? ನೋಡು ಹೊನ್ನಪ್ಪ, ನನ್ನ ಮಗನಿಗೇನು ಮಾಡಬೇಡ, ಬಿಟ್ಬಿಡು. ಯಾಕೆ ಬಿಡಬೇಕು? ಕೆಟ್ಟ ನಾಯಿಗಳು, ಭೂಮಿ ಭಾರ, ಹೋಗ್ಬಿಡ್ಲಿ. ನೋಡು ಹೊನ್ನಪ್ಪ, ತಪ್ಪು ಮಾಡ್ತಾ ಇದೀಯಾ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಬಿಟ್ಬಿಡು. ಆಯ್ತಪ್ಪ, ಹಂಗಿದ್ರೆ ಇವನನ್ನು ಬಿಟ್ಟು ಬಿಡ್ತೀನಿ, ನಿನ್ನನ್ನು ಬಲಿ ಕೊಡ್ಲಾ? ಜೀವ ಭಯ ಗೊತ್ತಾಗ್ತಿದೆ ಅಲ್ವಾ? ಇದೇ ಜೀವ ಭಯ. ನೀನು ಬದುಕು, ನಿನ್ನ ಮಗ ಸಾಯ್ತಾನೆ ಈಗ. ಏ ಹೊನ್ನಪ್ಪ, ಹುಡುಗಾಟ ಆಡಬೇಡ. ಏನು ಕೇಳಿದ್ರು ಕೊಡ್ತೀನಿ, ಬಿಟ್ಬಿಡು. ಹೌದಾ? ಕೇಳಿದೆಲ್ಲ ಕೊಡ್ತೀಯಾ? ಸರಿ, ಹಾಗಾದ್ರೆ ನನ್ನ ಮಗಳ ಪ್ರಾಣ ವಾಪಸ್ ಕೊಡು. ಇಲ್ಲ, ನಿನ್ನ ಮಗನ ಜೀವ ಕೊಡು. ಎರಡೂ ಆಗಲ್ಲ ಅಂದ್ರೆ ನನ್ನ ಕಾಲು ಬಿಟ್ಟು ಬಿಡ್ತೀನಿ. ಏನು? ನಾನು ನಿನ್ನ ಕಾಲು ತಪ್ಪು ಮಾಡ್ತಾ ಇದೀಯಾ? ಹಾಗಿದ್ರೆ ನಿನ್ನ ಮಗ ಸಾಯ್ತಾನೆ. ಆಯ್ತಾಯ್ತು, ಹಿಡ್ಕೊತೀನಿ. ನೆನಪಿದ್ಯಾ? ಇದೇ ಥರ ನಾವಿಬ್ರು ನಿನ್ನ ಕಾಲು ಹಿಡ್ಕೊಂಡಿದ್ವಿ. ಆದರೆ ನೀನು ಮಾಡಿದ್ದು, ನಿನ್ನಂಥ ಹೊಲ್ಸು ನನ್ನ ಮಕ್ಕಳು ನನ್ನ ಕಾಲು ಮುಟ್ಟಿ ನನ್ನ ಕಾಲೆಲ್ಲ ಗಲೀಜಾಗೋಯ್ತು. ತೊಲಗೋ. ನಿನಗಿನ್ನೂ ಸಾವಿನ ಮುಹೂರ್ತ ಬಂದಿಲ್ಲ, ಬದುಕೋ. ಅಯ್ಯೋ, ಆ ಹುಡುಗಿನ ಉಟ್ಕೊಟ್ರೆ ಡೈಮಂಡ್ ನೆಕ್ಲೆಸ್ಸಾ? ಈಗ ಮಾಡ್ತೀನಿ ನೋಡು. ಎಲ್ಲಿಟ್ಟಿದ್ದಾನೆ ಫೋಟೋನ? ಶೋ, ಈ ಫೋಟೋ ಹೊಡ್ಕೋಷ್ಟರಲ್ಲಿ ಯಾರು ಬಂದ್ಬಿಟ್ರೆ ಏನಪ್ಪ ಮಾಡೋದು? ಫೋಟೋ